ಅವನು ಇಲ್ಲಿ ಬೆಳಗಾವಿನಲ್ಲಿ ಕರಿಯರ್ ಶುರು ಮಾಡಿದಾಗ ಅವನು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಆ ಎಲ್ಲ ಪೆಟಿ ಜಾಬ್ಸ್ ಕೂಡ ಮಾಡಿದ್ದಾನೆ. ಅವನಲ್ಲಿ ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟರಿ ಹಾಕಿದ್ದಾನೆ, ಅದು ಲಾಸ್ ನಲ್ಲಿ ಹೋಯ್ತು. ಆಮೇಲೆ ಯಾರಿಂದ ಸಾಲ ತಗೊಂಡು 2016ನಲ್ಲಿ ಅವನು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ. 2020ರಲ್ಲಿ ಜೂನ್ ನಲ್ಲಿ ಕೋವಿಡ್ ಪೀರಿಯಡ್ ನಲ್ಲಿ ನಮ್ಮ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಜೊತೆಗೆ ಈ ಶಿವಮ್ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್, ಅವನು ಮತ್ತು ಅವನು ಒಂದು ಫ್ರೆಂಡ್, ಈ ಇಬ್ರು ಮಂದಿ ಈ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಈ ಫರ್ಮ್ ಹೆಸರಲ್ಲಿ ಇವನು ಈ ಎಲ್ಲ ದುಡ್ಡು ಜನರಿಂದ ತಗೊಳಕ್ಕೆ ಶುರು ಮಾಡಿದ. ಈಗ FIR ಆಗಿ ಬರೀ 16 ಗಂಟೆ ಆಗಿದೆ. ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನಿದೆ ಒಂದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕಾಪಿ ತಗೊಂಡು ಅನಾಲಿಸಿಸ್ ಮಾಡಬೇಕು. ಹೇಳಿ ಕೇಳಿ ಏನ್ ಬಂದಿದೆ, ಐ ಕ್ಯಾನಾಟ್ ಕಮೆಂಟ್ ಆನ್ ಕ್ಯಾಮೆರಾ. ಸೊ ಆ ಲಿಸ್ಟ್ ನೋಡದೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡಕ್ಕೆ ಆಗಲ್ಲ. ಈ ಫರ್ಮ್ ನಲ್ಲಿ ಬಾಂಡ್ ಲೀಗಲ್ ಸ್ಯಾಂಕ್ಟಿಟಿ ಏನ್ ಒಂದು ಮ್ಯಾಕ್ಸಿಮಮ್ NI ಆಕ್ಟ್ ನಲ್ಲಿ ಆಗುತ್ತೆ ಅಕೌಂಟಬಿಲಿಟಿ. ಬಾಂಡ್ ಇಂಪಾರ್ಟೆಂಟ್ ಅಲ್ಲ, ಠೇವಣಿ ಇಂಪಾರ್ಟೆಂಟ್, ಡೆಪಾಸಿಟ್ ಇಂಪಾರ್ಟೆಂಟ್. ಅದು ಲೀಗಲ್ ಆಸ್ಪೆಕ್ಟ್ಸ್ ನಾವು ನುವಾನ್ಸಸ್ ಚೆಕ್ ಮಾಡ್ತೀವಿ. ಅವನು ಕ್ಲೇಮ್ ಮಾಡ್ತಾ ಇದ್ದಾನೆ FMCG, ಫಿಶರೀಸ್, ರಿಯಲ್ ಎಸ್ಟೇಟ್ ನಲ್ಲಿ ಮಾಡಿದಾನೆ ಅಂತ. ಆ ಒಂದು ಮನೆ ಮತ್ತು ಕಚೇರಿ ಸೇರ್ಕೊಂಡು ಮನೆ AC ಅವರು 5 ಜಾಗ ಚೆಕ್ ಮಾಡಿದ್ರು. ಈಗ ಸರ್ಚ್ ಅಂಡ್ ಸೀಸರ್ ಅಲ್ಲಿ ಆಗ್ತಾ ಇದೆ. ಇದಕ್ಕೆ ಬಿಟ್ಟು ಇನ್ನು ಕೆಲವು ಕಡೆ ಅವನು ಕಚೇರಿ ಓಪನ್ ಮಾಡಿದ್ದಾನೆ. ಆ ಕಚೇರಿಗಳು ಓಪನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ನಾವು. ಬಟ್ ಮೇನ್ ಇಲ್ಲಿ ನಮ್ಮ ಶಿವಬಸವನಗರ್ ನಲ್ಲಿ ಏನಿದೆ ಅದೇ ಮೇನ್ ಒಂದು ಹೆಡ್ ಕ್ವಾರ್ಟರ್. ಫೈನಾನ್ಷಿಯಲ್ ಡೀಲಿಂಗ್ ಮ್ಯಾಕ್ಸಿಮಮ್ ವೆಬ್ಸೈಟ್ ಮುಖಾಂತರ ಆಗ್ತಾ ಇತ್ತು. ಅದು ನಮ್ ಕಸ್ಟಡಿನಲ್ಲಿ ಇದೆ. ಎಲ್ಲಾ ಕಡೆ ಮಾಹಿತಿ ಬಂದಂಗೆ ನಾವು ಚೆಕಿಂಗ್ ಮಾಡ್ತೀವಿ. ಸದ್ಯಕ್ಕೆ ಆತರ ಏನಿಲ್ಲ. ಯಾರ ಹತ್ರ ಈ ತರ ಮಾಹಿತಿ ಇದ್ರೆ ನಮ್ಗೆ ಸ್ಟೇಷನ್ ನಲ್ಲಿ ಬಂದು ಭೇಟಿ ಮಾಡ್ಕೊಂಡು ಮಾಹಿತಿ ಕೊಡ್ಲಿ. ಇಲ್ಲಾಂದ್ರೆ ಅನಾಮಧೇಯವಾಗಿ ಅರ್ಜಿ ಮಾಡ್ಕೊಂಡು ಕೂಡ ಕೊಡ್ಬೋದು. ಅವರಿಗೆ ಅವ್ರ ವಿಟ್ನೆಸ್ ಆಗಬಾರ್ದು. ಹೌದು, ಈಗ ಠೇವಣಿದಾರರು ಯಾರಿದ್ದಾರೆ, ನಮ್ಮ ಈ ಸೇಲ್ ಏನ್ ಸ್ಪೆಷಲ್ KPID ಸೇಲ್ ಏನ್ ಆಗಿದೆ ಅಲ್ಲಿ ಬಂದು ಅವರು ಒಂದು ನಾವು ಎಷ್ಟು ಹಾಕಿದೀವಿ ಅಂತ ಪ್ರೂಫ್ ಜೊತೆಗೆ ಕೊಡ್ಬೇಕು. ಸೆಕೆಂಡ್, ಇವರು ಹೇಳ್ದಂಗೆ ಈ ಪ್ರಕರಣ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ನೇರವಾಗಿ ನಮ್ಗೆ ಕೊಡ್ಬೇಕಾದ್ರೆ ಮಾರುತಿ ಸ್ಟೇಷನ್ಗೆ ಬನ್ನಿ. ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಂತ ಒಂದು ಕಾಲಮ್ ಇದೆ, ಅಲ್ಲಿ ನೀವು ನಿಮ್ಮ ಹೆಸರು ಕೊಡೋದು ಅವಶ್ಯಕತೆ ಇಲ್ಲ. ಏನಿದೆ ಅದು ರೆಕಾರ್ಡ್ ಆಗುತ್ತೆ, ನಮ್ಗೆ ಆ ಮಾಹಿತಿ ಬರುತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.